ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿನಲ್ಲಿ ನಾನು ಪ್ಲಮ್ ಕೇಕ್ ಮಾಡ್ತಿದ್ದೀನಿ. ಶುಗರ್ ಯೂಸ್ ಮಾಡಿದೆ, ಮೈದಾ ಯೂಸ್ ಮಾಡಿದೆ, ಓವನ್ ಇಲ್ಲದೆ ಕೇಕ್ ಮಾಡಿದ್ದೀನಿ. ಇದು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ತುಂಬ ಹೆಲ್ದಿ ಇದೆ ಇದು ಕೇಕು, ಮಕ್ಳಿಗೆ ಕೊಡ್ಬೋದು. ಇಲ್ಲಿ ನಾನು ಆಲ್ಮಂಡು, ಒಣ ದ್ರಾಕ್ಷಿ, ಟೂಟಿ ಫ್ರೂಟಿ ಯೂಸ್ ಮಾಡಿದ್ದೀನಿ. ಇಷ್ಟೇ ನಾನು ಯೂಸ್ ಮಾಡಿರೋದು. ಮತ್ತು ಇದನ್ನು ಆರೆಂಜ್ ಜ್ಯೂಸಲ್ಲಿ ಸೋಕ್ ಮಾಡಿಡ್ತಿದ್ದೀನಿ 1-2 ಅವರ್. ಮತ್ತು ಇಲ್ಲಿ ನಾನು ಬೆಲ್ಲ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ 3/4 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಅದನ್ನು ಕ್ಯಾರಮಲ್ ಮಾಡ್ತಿದ್ದೀನಿ, ಸಿರಪ್ ಥರ. ಸ್ವಲ್ಪ ಹಂಗೆ ಲೋ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಇದೆಲ್ಲ ಮೆಲ್ಟ್ ಆಗುತ್ತಲ್ಲ, ಚೆನ್ನಾಗಿ ಬಿಸಿ ಮಾಡಿಕೊಂಡು ಮೆಲ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೋಡಿ ಮೆಲ್ಟ್ ಆಗಿದೆ. ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಗಟ್ಟಿಯಾಗಿಬಿಡುತ್ತೆ. ನೋಡ್ಕೊಳ್ಳಿ, ಮೆಲ್ಟ್ ಆದ ತಕ್ಷಣ ನೀರು ಆ್ಯಡ್ ಮಾಡ್ಕೊಬೇಡಿ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ, ಪಾಕ ಥರ ಆಗಿಬಿಡುತ್ತೆ. ನೀರು ಆ್ಯಡ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ನನ್ನ ಮಗಳು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ರೆ ಕೇಕಲ್ಲಿ ತಿನ್ನಲ್ಲ ಅಂತ ನಾನು ಕಡಿಮೆ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಯೂಸ್ ಮಾಡ್ಕೋಬೋದು ಫ್ರೂಟ್ಸ್ನ. ನೋಡಿ ಆಗಿದೆ ಇದು. ಈ ಥರ ಸಿರಪ್ ಆಗುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಇದರಲ್ಲಿ ಒಂದು ಅರ್ಧ ಬೌಲ್ ಆಗಿದೆ ಇದು ಕ್ಯಾರಮಲ್ ಮಾಡಿದಾಗ. ಅದಕ್ಕೆ 1 ಟೇಬಲ್ ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ತಿದ್ದೀನಿ. ವೆನಿಲಾ ಎಸೆನ್ಸ್ ಹಾಕಾದ್ಮೇಲೆ ಇದಕ್ಕೆ 1 ಬೌಲು ಗೋಧಿ ಹಿಟ್ಟು ಹಾಕ್ತಿದ್ದೀನಿ. ನಾನು ಮೈದಾ ಯೂಸ್ ಮಾಡ್ತಿಲ್ಲ, ಗೋಧಿ ಹಿಟ್ಟು ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಮೈದಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನು ನನ್ನ ಮಗಳಿಗೆ ಕೊಡೋದ್ರಿಂದ ಗೋಧಿ ಯೂಸ್ ಮಾಡ್ತಿದ್ದೀನಿ. 1 ಟೀ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ತಿದ್ದೀನಿ. ಮತ್ತು ಜಾಗ್ರಿನೇ ಯೂಸ್ ಮಾಡ್ತಿರೋದು ನಾನು, ಶುಗರ್ ಯೂಸ್ ಮಾಡ್ತಿಲ್ಲ. ಸೊ ಆರಾಮಾಗಿ ಕೊಡ್ಬೋದು, ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಮನೇಲೇ ಮಾಡಿರೋದ್ರಿಂದ. ಮತ್ತು 1/4 ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ತಿದ್ದೀನಿ. ಈಗ ಇದನ್ನು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಬರಬಾರ್ದು. ಈಗ ಸೋಕ್ ಮಾಡಿರೋ ಡ್ರೈ ಫ್ರೂಟ್ಸ್ನ ಅದಕ್ಕೆ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಮತ್ತು ಸ್ವಲ್ಪ ಹಾಲು ಯೂಸ್ ಮಾಡ್ತಿದ್ದೀನಿ. ಹಾಲು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಕೇಕ್ ಬ್ಯಾಟರ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಯೂಸ್ ಮಾಡಿ ಡ್ರೈ ಫ್ರೂಟ್ಸು. ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನ ಆ್ಯಡ್ ಮಾಡಿಕೊಂಡು ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ಥರ ಗಂಟಿರಬಾರ್ದು. ಒಂದು ಚಿಟಿಕೆ ಉಪ್ಪು ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಚಕ್ಕೆ ಪುಡಿ ಹಾಕ್ತಿದ್ದೀನಿ. ಚಕ್ಕೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚಕ್ಕೆ, 1 ಲವಂಗ, ಏಲಕ್ಕಿ ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕಿರೋದು. ಮತ್ತು 1 ಟೀ ಸ್ಪೂನು ಆಯಿಲ್ ಯೂಸ್ ಮಾಡ್ತಿದ್ದೀನಿ. ತುಪ್ಪನಾದರೂ ಹಾಕ್ಕೋಬೋದು, ಇಲ್ಲ ಮೆಲ್ಟೆಡ್ ಬಟರ್ ಆದರೂ ಹಾಕ್ಕೋಬೋದು. ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡಿಲ್ಲ, ಸ್ವಲ್ಪ ಆಯಿಲ್ ಯೂಸ್ ಮಾಡಿದ್ದೀನಿ. ತುಂಬ ತೆಳುಗೆ ಮಾಡ್ಕೋಬೇಡಿ, ಬ್ಯಾಟರು ಚೆನ್ನಾಗಿ ಬರಲ್ಲ. ಒಂದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಈ ಕನ್ಸಿಸ್ಟೆನ್ಸಿ ಯೂಸ್ ಮಾಡ್ಕೊಳ್ಳಿ ಬ್ಯಾಟರ್ದು. ಮತ್ತು ನಾನು ಕುಕ್ಕರಲ್ಲಿ ಮಾಡ್ತಿರೋದು ಕೇಕ್ನ. ತಳಕ್ಕೆ ಬಟರ್ ಪೇಪರ್ ಯೂಸ್ ಮಾಡ್ತಾರೆ, ಅದಿಲ್ಲ ಅಂದರೂ ಏನು ಪರವಾಗಿಲ್ಲ. ಆಯಿಲ್ ಸವರಿ ಚೆನ್ನಾಗಿ ಕುಕ್ಕರ್ ತಳಭಾಗಕ್ಕೆ ಆಯಿಲ್ ಸವರ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ವೀಟ್ ಫ್ಲೋರು, ಗೋಧಿ ಹಿಟ್ಟನ್ನು ಸ್ಪ್ರೇ ಮಾಡಿ. ಏನಾಗಲ್ಲ, ಕುಕ್ಕರ್ ಹಾಳಾಗುತ್ತೆ ಅಂತ ಏನಿಲ್ಲ. ಚೆನ್ನಾಗಿ ಕೆಳಗಡೆ ಎಣ್ಣೆ ಸವರ್ಬಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಇದು ಹರಡ್ಬಿಡಿ. ತಳಕ್ಕೆಲ್ಲ ಸೀದೋಗಲ್ಲ, ಏನಾಗಲ್ಲ, ತಳನೂ ಹಿಡಿಯಲ್ಲ. ಈಗ ಬ್ಯಾಟರ್ನ ಅದು ಕುಕ್ಕರ್ ಒಳಗಡೆ ಹಾಕ್ತಿದ್ದೀನಿ. ನೋಡಿ ಈ ಹದದಲ್ಲಿ ಬ್ಯಾಟರ್ ರೆಡಿ ಮಾಡಿಕೊಂಡ್ರೆ ಸಾಕು. ಏನು ಕೇಕ್ ಮಾಡೋಕ್ಕೆ ಓವನ್ನೇ ಬೇಕಾಗಿಲ್ಲ ಫ್ರೆಂಡ್ಸ್, ಆರಾಮಾಗಿ ಮಾಡ್ಬೋದು. ಕುಕ್ಕರ್ ಇದ್ದರೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡೇ ಮಾಡ್ಬೋದು. ಬೇಕಿಂಗ್ ಪೌಡರ್ ಹಾಕಿದ್ದೀನಲ್ಲ, ಅದ್ರ ಬದಲು ನೀವು ಈನೋ ಪೌಡರ್ ಯೂಸ್ ಮಾಡಿ ಹಾಕ್ಬೋದು. ಟ್ಯಾಪ್ ಮಾಡ್ತಿದ್ದೀನಿ, ಎಲ್ಲ ಸೆಟ್ ಆಗಬೇಕು. ಆ ಥರ ಟ್ಯಾಪ್ ಮಾಡಿ ಇಡ್ತಿದ್ದೀನಿ. ಬ್ಯಾಟರ್ ರೆಡಿ ಆಗಿದೆ.
ಮತ್ತು 5 ಮಿನಿಟ್ಸ್ ಮುಂಚೆನೇ ತವಾ ಬಿಸಿ ಮಾಡ್ಕೋಬೇಕು. ಕುಕ್ಕರ್ದು ವಿಷಲ್ ಮತ್ತು ರಬ್ಬರ್ ತೆಗಿಬೇಕು. ಒಂದು 30 ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಬಂದಿದೆ, ಚೆನ್ನಾಗಿ ಬೆಂದಿದೆ. 30 ಮಿನಿಟ್ಸ್ ಆಗಿದೆ. ಇದು 30 to 40 ಮಿನಿಟ್ಸು ನೋಡಿ ಒಂದು ಸಲ ತೆಗೆದುಬಿಟ್ಟು. ನೋಡಿ ಆಗಿದೆ. ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಕೇಕ್ನ. ಬೇಕ್ರಿನಲ್ಲೇ ಹೋಗಿ ತರಬೇಕಂತೇನಿಲ್ಲ. ಮಕ್ಕಳು ಕೇಳಿದಾಗ ಮನೆಯಲ್ಲೇ ಮಾಡಿಕೊಡ್ಬೋದು. ನೋಡಿ ಚೆನ್ನಾಗಾಗಿದೆ. ನೋಡಿ ಸ್ಪಾಂಜ್ ಥರ ಬಂದಿದೆ ಕೇಕು. ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೆಕ್ಸ್ಟು ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ. ಕೀಪ್ ಸಪೋರ್ಟಿಂಗ್.